ಅಸಮಾಧಾನಿತ ಶಾಸಕರ ಆಕ್ರೋಶ, ಬೆಂಬಲಿಗರ ಪ್ರತಿಭಟನೆ ಜೋರಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಂಡ ಹಾಗೆ ಕಾಣಿಸ್ತಾ ಇಲ್ಲ, ಡಿಸ್ಟರ್ಬ್ ಆದ ಹಾಗೆ ಕಾಣಿಸ್ತಾ ಇಲ್ಲ. ಈ ಪ್ರಕ್ರಿಯೆಯಿಂದ ವಿಧಾನಸೌಧದ ಕಚೇರಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ, ಸವಾಲಿದೆ, ಬಟ್ ಅದನ್ನು ಹ್ಯಾಂಡಲ್ ಮಾಡ್ತೀನಿ ನಾನು ಅನ್ನೋ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಅವರಲ್ಲಿ. ಕೆಲ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಶಾಸಕ ರಾಘವೇಂದ್ರ ಹಿಟ್ನಾಳ್, ತಮ್ಮಯ್ಯ, ಬಸವರಾಜ ಶಿವಗಂಗಾ ಅವರದ್ದೇ ಆಪ್ತರು, ಇನ್ಫ್ಯಾಕ್ಟ್ ಅವರ ಹೆಸರಲ್ಲೇ ಅವ್ರ ಪ್ರಮಾಣ ವಚನ ಎಲ್ಲ ಸ್ವೀಕರಿಸಿದವರು. ಸೊ ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫಸ್ಟ್ ಟೈಮ್ ಗೆದ್ದವರೆಗೂ ಕೂಡ ಅವಕಾಶಗಳು ಸಿಗಬಹುದು ಅಂತಿತ್ತು ಲೆಕ್ಕಾಚಾರದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ಮಂತ್ರಿ ಆಗೋ ಕನಸು ಭಗ್ನಗೊಂಡ ಬೆನ್ನಲ್ಲೇ ಬಹಳಷ್ಟು ಕ್ರೋಧವನ್ನು ವ್ಯಕ್ತಪಡಿಸಿದರೆ ಶಾಸಕರು. ಅವ್ರನ್ನೆಲ್ಲ ಸಮಾಧಾನ ಪಡಿಸೋದಕ್ಕೆ ಇರುವಂತಹ ಅಸ್ತ್ರ ಏನು, ಚಾಯ್ಸಸ್ ಏನು ಮುಖ್ಯಮಂತ್ರಿ ಹತ್ರ? ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಈ ರೀತಿಯ ಅಸಮಾಧಾನ ಸ್ಫೋಟ ಆಗುವಂತೂ ಇದೇ ಮೊದಲೇನಲ್ಲ. ಬಹಳಷ್ಟು ಸಚಿವ ಸಂಪುಟ ಸಂದರ್ಭದಲ್ಲೂ ಕೂಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಳೆ ಬರ್ತಾ ಇತ್ತು. ಆದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಬೆಳವಣಿಗೆಗಳು ಮುಂದುವರಿಯುತ್ತಾ ಇರುವುದು ಕೂಡ ಯಾಕೆಂದ್ರೆ ಈಗಾಗಲೇ ಎಲ್ಲೋ ಒಂದು ಕಡೆ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ. ಹಾಗೆ ಅವರ ಹಾದಿಯನ್ನ ಬಹಳಷ್ಟು ಜನರು ಹಿಡಿದ್ರೆ ಎಲ್ಲೋ ಒಂದು ಕಡೆ ಅದು ಕಾಂಗ್ರೆಸ್ಗೆ ಮುಳುವಾಗಬಹುದು ಅನ್ನೋ ಅರಿವು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿದೆ. ಆ ಕಾರಣಗಳಿಗೋಸ್ಕರವಾಗಿ ನಿನ್ನೆ ರಾತ್ರಿ ಸುರ್ಜೇವಾಲಾ ಅವರು ಯಶವಂತರಾಯಗೌಡ ಪಾಟೀಲ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆಗೆ ಇನ್ನೂ ಸಿಕ್ಕಿಲ್ಲ. ಆದರೆ ಈ ನಡುವೆ ಎಲ್ಲರೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಬಹಿರಂಗವಾಗಿ ವಾರ್ನ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ರಾಜೀನಾಮೆ ಕೊಡೋದಾದ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕಾಲ್ ಮಾಡ್ತಾ ಇದ್ದಾರೆ. ಅದು ಬಹಿರಂಗವಾಗಿ ಆಗಿದ್ರು ಕೂಡ ಇಂಟರ್ನಲ್ ಆಗಿ ಎಲ್ಲಾ ಶಾಸಕರನ್ನ ಯಾರು ಅಸಮಾಧಾನ ಇಟ್ಟಿದ್ರೆ ಅವರನ್ನು ಟಚ್ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಸದ್ಯಕ್ಕಂತೂ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ವಿ ನಿಮಗೆ. ಸಚಿವ ಸ್ಥಾನ ಮತ್ತೆ ಸಿಗಬಹುದು ನಮಗೆ ಅನ್ನುವಂತಹ ನಿರೀಕ್ಷೆನ ಇಟ್ಕೊಂಡೆಲ್ಲ ನೀವು ಕೂರಬೇಡಿ. ಈಗ ಆಗಿದ್ದಾಗಿದೆ, ಇನ್ನೊಂದು ಸ್ವಲ್ಪ ನೀವು ತಾಳ್ಮೆಯಿಂದ ಸಂಘಟನೆ ಮತ್ತು ಪಕ್ಷಕ್ಕೆ ಕೊಡುಗೆ ಕೊಡಿ, ನೆಕ್ಸ್ಟ್ ನೋಡೋಣ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ.